ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 378ನೇಯ ಭಾಗ ಇದು. ವಿಷ್ಣು ಸಹಸ್ರನಾಮ ಸ್ತೋತ್ರದ 120ನೇಯ ನಾಮ ವಿಶ್ವಯೋನಿ ಅನ್ನುವುದು, ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಸಹಸ್ರ ಮಂತ್ರವನ್ನು ಕೂಡ ನಾವಿವತ್ತು ನೋಡಬೇಕಾಗಿದೆ. ಅಪೋನರ್ಯೋ ಯತ್ಕರಿಷ್ಯನ್ ಜಗ್ಮಿರ್ಯುವ ನೃಷದನಮವೋಭಿಸ್ತ್ರಾತ ನ ಇಂದ್ರ ಏನಸೋ ಮಹಶ್ಚತ ಹಂತಾ ವೃತ್ರಮಿಂದ್ರ ಅಂತ ಇದು ಮಂತ್ರ. ಋಗ್ವೇದದ 7ನೇ ಮಂಡಲದಲ್ಲಿ 20ನೇಯ ವರ್ಗ ಇದು. ವಿಶ್ವಯೋನಿ ಎಂಬ ಶಬ್ದಕ್ಕೆ ಏನೇನು ಅರ್ಥ ಆಗಬಹುದು ಅಂತನ್ನೋದನ್ನ ಈಗ ನೋಡಿ ಮುಂದೆ ಬೃಹತಿ ಮಂತ್ರದ ಶ್ರವಣವನ್ನು ಮಾಡೋಣ. ವಿಶ್ವ ಅಂದ್ರೆ ಸಮಸ್ತ ಪ್ರಪಂಚ, ಅದೆಲ್ಲವನ್ನೂ ಕೂಡ ಭಕ್ತರಿಗೆ ಕೊಡುವವನು ಅನ್ನೋ ಅರ್ಥವನ್ನ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ. ಮತ್ತೆ ವಿಶ್ವ ಅಂದ್ರೆ ಪ್ರಾಣ ಮತ್ತೆ ಚತುರ್ಮುಖರು ಕೂಡ ಹೌದು. ಅವರಿಗೆ ಕಾರಣನಾದವನು ಮಾತ್ರವಲ್ಲ, ಸಮಸ್ತ ಪ್ರಪಂಚಕ್ಕೂ ಕಾರಣನಾದವನು ಇವನು. ಸ್ವಯಂ ವಿಶ್ವ, ಸಮಸ್ತ ಗುಣ ಪರಿಪೂರ್ಣನಾದ್ದರಿಂದ. ಮತ್ತೆ ಯೋನಿ, ಜಗತ್ತಿಗೆ ಕಾರಣನೂ ಕೂಡ ಆಗಿದ್ದಾನೆ. ಒಟ್ಟಾರೆ ತನ್ನ ಭಕ್ತರಿಗೆ ಎಲ್ಲ ಥರದ ಅಭೀಷ್ಟಾರ್ಥಗಳನ್ನು ಕೂಡ ಕೊಡುವವನು ಅನ್ನೋ ಅರ್ಥ ನಮಗೆ ಇದರಿಂದ ಈ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ತಿಳಿದು ಬರ್ತದೆ. ಮೂಲ ಋಗ್ವೇದದ ಮಂತ್ರ ಉಗ್ರೋ ಜಜ್ಞೆ ವೀರ್ಯಾಯ ಸ್ವಧಾವಾನ್ ಚಕ್ರಿರಪೋ ನರ್ಯೋ ಯತ್ಕರಿಷ್ಯತ್ ಜಗ್ಬಿರ್ಯುವ ನೃಷದನ ಮವೋಭಿಸ್ತಾತ ನ ಇಂದ್ರ ಏನಸೋ ಮಹಶ್ಚಿತ. ಇದಿಷ್ಟು ಒಂದು ಮಂತ್ರ. ಅದರ ಮುಂದೆ ಮತ್ತೆ ಹಂತಾ ವೃತ್ರಮಿಂದ್ರ ಶೂಷುವಾನಃ ಪ್ರಾವೀನ್ನು ವೀರೋ ಜರಿತಾರಮೂತಿ ಅಂತ ಮಂತ್ರ ಇದೆ. ಇವೆರಡು ಮಂತ್ರಗಳಲ್ಲಿ ಉಗ್ರೋ ಜಜ್ಞೆ ವೀರ್ಯಾಯ ಸ್ವಧಾವಾನ್ ಚಕ್ರಿಹಿ ಅನ್ನುವಷ್ಟು ಭಾಗವನ್ನ ಮೊದಲನೇ ಮಂತ್ರದಲ್ಲಿ ಬಿಟ್ಟು ಮುಂದೆ ಅಪೋನರ್ಯೋ ಯತ್ಕರಿಷ್ಯನ್ ಜಗ್ಮಿರ್ಯುವಾನ್ ಋಷದನ ಮವೋಭಿಸ್ತ್ರಾತಾನ ಇಂದ್ರ ಏನಸೋ ಮಹಶ್ಚಿತ, ಇದಿಷ್ಟನ್ನು ಪೂರ್ವ ಮೊದಲನೇ ಮಂತ್ರದಿಂದ ತಗೊಂಡಿದ್ದಾರೆ. ಮುಂದೆ ಹಂತಾ ವೃತ್ರಮಿಂದ್ರ ಅನ್ನುವುದನ್ನ ಮುಂದಿನ ಮಂತ್ರದಿಂದ ತೆಗೆದುಕೊಂಡು ಈ 120ನೇ ಬೃಹತಿ ಮಂತ್ರವನ್ನ ಪೋಣಿಸಿದ್ದಾರೆ. ಈ ಒಂದು ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಯಾವ್ಯಾವ ಅರ್ಥಗಳನ್ನ ಹೇಳಿದ್ದಾರೆ ಅಂತ ಅನ್ನೋದನ್ನ ಗಮನಿಸೋಣ. ಮುಂದೆ ನಾನು ಹೇಳುವಂತಹ ಅನ್ವಯಾರ್ಥವನ್ನು ಕೂಡ ಗಮನಿಸೋಣ. ನೃಷದನ ಅಂದ್ರೆ ಯಜ್ಞಗ್ರಹ, ಸಾಯಣಾಚಾರ್ಯರು ವರ್ಣನೆ ಮಾಡುವಂತೆ. ಯುವ ಅಂದ್ರೆ ನಿತ್ಯ ತರುಣ. ಅವೋಭಿಹಿ ಅಂದ್ರೆ ರಕ್ಷಣೈಹಿ, ರಕ್ಷಣಾ ಸಾಧನಗಳು. ಅಂಥವನು ನಮ್ಮನ್ನ ಮಹಾಪಾಪಗಳಿಂದ ಪಾರು ಮಾಡಲಿ. ನಾವು ಮಾಡಿದಂತಹ ದೊಡ್ಡ ದೊಡ್ಡ ಪಾಪಗಳಿಂದಲೂ ಕೂಡ ನಮ್ಮನ್ನು ಅವನು ಪಾರು ಮಾಡಲಿ ಅಂತ ಈ ಪ್ರಾರ್ಥನಾ ಹೀಗೆ ಕೇಳಿ ಬರ್ತದೆ. ಹಂತಾ ವೃತ್ರವಿಂದ್ರ ಅಂದ್ರೆ ಇಂದ್ರನನ್ನ ಸಂಹರಿಸಿದವನು ಅನ್ನುವಂಥ ಅರ್ಥ. ಇದಿಷ್ಟು ಸಾಯಣಾಚಾರ್ಯರು ಹೇಳಿದ್ದು. ಹೆಚ್ಚು ಕಡಿಮೆ ಸಾಯಣಾಚಾರ್ಯರು ಹೇಳಿದ ಅರ್ಥದ ಜಾಡಿನಲ್ಲಿಯೇ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವು ಕೂಡ ಕಂಡು ಬರ್ತದೆ. ನರ್ಯ ಅಂದ್ರೆ ನರೇಶು ಸಾಧು, ಎಲ್ಲ
ಭಕ್ತರಿಗೂ ಕೂಡ ಹಿತಕರನಾದವನು, ಅವರಿಗೆ ಬೇಕಾದಂತಹ ಅಪೇಕ್ಷೆಗಳೆಲ್ಲವನ್ನೂ ಕೂಡ ಈಡೇರಿಸುವವನು ಅಂತ ಅದರ ಅರ್ಥ ಆಗ್ತದೆ. ನರ್ಯ ಅಂದ್ರೆ ನರಹಿತ ಸನ್ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯರು ಕೂಡ ಬರೆದಿದ್ದಾರೆ. ನೃಷದನ ಅಂದ್ರೆ ಯಜ್ಞ ಗ್ರಹ, ಸಾಯಣಾಚಾರ್ಯ ಬರೆದದ್ದು. ಯುದ್ಧ ಅಂತ ಒಂದು ಹೆಚ್ಚಿನ ಅರ್ಥವನ್ನ ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಅವೋಭಿಹಿ ಅಂದ್ರೆ ಅವನೈಹಿ, ರಕ್ಷಣೆಗಳ ಜೊತೆಗೆ. ಯತ್ಕರ್ಮ ಕರಿಷ್ಯನ್, ಕರ್ಮ ಅಂದ್ರೆ ಭಗವಂತ ಮಾಡುವಂತಹ ಕರ್ಮ. ಜಗ್ಮಿಹಿ ಅಂದ್ರೆ ಹೋಗುವವನು ಅಂತ ಅರ್ಥ. ಅಪಹ ಅಂತ ಮೂಲ ವೇದ ವಾಕ್ಯದಲ್ಲಿ ಶಬ್ದ ಇದೆ. ಅಪಹ ಅಂದ್ರೆ ಕರ್ಮ ಅಂತ ಅದರ ತಾತ್ಪರ್ಯ ಆಗ್ತದೆ. ಆ ಕರ್ಮವನ್ನು ಆತ ನಿತ್ಯ ತರುಣನಾಗಿಯೇ ಮಾಡ್ತಾನೆ. ನಿತ್ಯ ತರುಣ ಏವ ಸನ್ ಚಕ್ರಿಹಿ ಕರ್ತಾಭವತಿ. ಚಕ್ರಿಹಿ ಅಂತ ಹಿಂದಿನ ಮಂತ್ರದಿಂದ ಅನ್ವಯ ಮಾಡಿಕೊಂಡದ್ದು ಕಂಡು ಬರ್ತದೆ. ಮಹಶ್ಚಿತ್ ಮಹತಃ ಅಪಿ, ಬಹಳ ದೊಡ್ಡ ಪಾಪದಿಂದಲೂ ಕೂಡ, ಏನಸ್ಸಂದ್ರೆ ಪಾಪ, ಅದರಿಂದಲೂ ನಮ್ಮನ್ನ ಈ ಭಗವಂತ ರಕ್ಷಿಸಲಿ. ಮತ್ತೆ ಹೊರಗಿನ ಶತ್ರುವಾದಂತಹ ವೃತ್ರನನ್ನು ಆತ ಗೆದ್ದಿದ್ದಾನೆ. ಇಲ್ಲಿ ವಿಶ್ವ ಯೋನಿ ಅಂತ ಎರಡು ಶಬ್ದಗಳಿವೆ. ವಿಶ್ವ ಅಂದ್ರೆ ವಿಶತೀತಿ ವಿಶ್ವ, ಪ್ರವೇಶ ಮಾಡುವವನು ವಿಶ್ವ. ಅದರ ಅರ್ಥವನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಎಲ್ಲಿ ಪ್ರವೇಶ ಮಾಡುವವನು ಅಂದ್ರೆ ನೃಷದನಂ, ಭಕ್ತರು ಯಜ್ಞ ಮಾಡ್ತಿರುವಂತಹ ಯಜ್ಞ ವಾಟವನ್ನು ಪ್ರವೇಶ ಮಾಡುವವನೇ ಈ ಭಗವಂತ. ಆದ್ರಿಂದ ಆತ ವಿಶ್ವ. ಮತ್ತು ಭಕ್ತರಿಗೆ ರಕ್ಷಣೆಗಳನ್ನ ಒದಗಿಸಿಕೊಡ್ತಾನೆ. ಯುನಕ್ತಿ ಅಂದ್ರೆ ಒದಗಿಸಿಕೊಡ್ತಾನೆ. ಯೋನಿ ಅಂದ್ರೆ ಯುನಕ್ತಿ ಇತಿ ಯೋನಿಹಿ, ಭಕ್ತರಿಗೆ ಎಲ್ಲ ಥರದ ರಕ್ಷಣೆಗಳನ್ನು ಒದಗಿಸಿಕೊಡುವವನಾದ್ರಿಂದ ಆತ ಯೋನಿ. ವಿಶ್ವಶ್ಚಾಸೌ ಯೋನಿಶ್ಚ ವಿಶ್ವಯೋನಿಹಿ ಅಂತ ಹೀಗೆ ಅರ್ಥ ನಮಗೆ ರಘುನಾಥ ಸ್ವಾಮಿಗಳು ಹೇಳಿದ್ದು ಇಲ್ಲಿ ಕಂಡು ಬರ್ತದೆ. ಭಗವಂತಾಚಾರ್ಯರು ಕೂಡ ನರ್ಯ ಅಂದ್ರೆ ನರಹಿತಕಾರಿ ಅನ್ನುವ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಏನು ಕರ್ಮವನ್ನು ಭಗವಂತ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅದನ್ನ ಸ್ವಧಾವಾನ್, ಅತ್ಯಂತ ಸುಖವುಳ್ಳವನಾಗಿಯೇ ಮಾಡ್ತಾನೆ ಅಂತ ಅರ್ಥವನ್ನ ಭಗವಂತಾಚಾರ್ಯರು ಬರೀತಾರೆ. ಆ ಸ್ವಧಾವಾನ್ ಅನ್ನುವುದೆಲ್ಲ ಹಿಂದಿನ ಮಂತ್ರದ್ದು. ಚಕ್ರಿಹಿ, ಸ್ವಧಾವಾನ್ ಇವೆಲ್ಲ ಹಿಂದಿನ ಮಂತ್ರಗಳಲ್ಲಿ ಬಂದಿವೆ. ರಘುನಾಥ ತೀರ್ಥರು ಈ ಬೃಹತಿ ಮಂತ್ರಕ್ಕೆ ಅರ್ಥ ಬರೀತಾರೆ. ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೀತಾರೆ. ಆದ್ರಿಂದ ಸ್ವಧಾವಾನ್ ಮತ್ತು ಚಕ್ರಿ ಅನ್ನೋ ಶಬ್ದಗಳಿಗೂ ಕೂಡ ಅರ್ಥ ಹೇಳಿದೆ. ಹಿಂದಿನ ಮಂತ್ರದಲ್ಲಿ ಬಂದಿರುವ ಚಕ್ರಿ ಅನ್ನೋದನ್ನ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೂ ಕೂಡ ಅನ್ವಯಿಸಿಕೊಂಡಿದ್ದಾರೆ. ತಾನು ಮಾಡುವ ಕರ್ಮಗಳನ್ನೆಲ್ಲ ಆತ ನಿತ್ಯ ತರುಣನಾಗಿಯೇ ಮಾಡ್ತಾನೆ ಅಂತ ಅರ್ಥವನ್ನ ಅವರು ಆ ಪ್ರಕಾರ ವರ್ಣನೆ ಮಾಡಿದ್ದಾರೆ. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಭಗವಂತ ಆನಂದ ಸ್ವರೂಪನಾಗಿಲ್ಲದೆ ಹೋದ್ರೆ, ಆ ಆನಂದದ ಉದ್ರೇಕದಿಂದಲೇ ಅವನು ಈ ಕೆಲಸಗಳನ್ನೆಲ್ಲ ಮಾಡುವುದು ಅಲ್ಲ ಅಂತಾಗಿದ್ರೆ ಈ ಜಗತ್ತಿನಲ್ಲಿ ಯಾರು ಯಾವ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು? ಯಾರಾದರೂ ಬದುಕಿರುವುದಾದರೂ ಸಾಧ್ಯ ಆಗ್ತಿತ್ತೇನು? ಸೃಷ್ಟ್ಯಾಧಿಕಂ ಹರಿರ್ನೇವ ಪ್ರಯೋಜನಂ ಅಪೇಕ್ಷಿತು ಕುರುತೆ ಕೇವಲಾನಂದಾದ್ ಯಥೋನ್ಮತ್ತಸ್ಯ ನರ್ತನಂ. ಸೃಷ್ಟಿಯಾದಿಗಳನ್ನು ಭಗವಂತ ತನ್ನ ಯಾವುದೇ ಪ್ರಯೋಜನಕ್ಕಾಗಿ ಮಾಡೋದಿಲ್ಲ, ಆದರೆ ಕೇವಲ ಆನಂದದ ಉದ್ರೇಕದಿಂದ ಮಾಡ್ತಾನೆ. ಉನ್ಮತ್ತನಾದವನು ಆನಂದ ಉದ್ರೇಕದಿಂದ ನರ್ತನ ಮಾಡ್ತಾನೆ ಹೊರತು ಅವನಿಗೆ ಯಾವುದೇ ಪ್ರಯೋಜನದ ಅಗತ್ಯ ಇರೋದಿಲ್ಲ. ಅದರಂತೆ ಈ ಭಗವಂತ ಅಂತ ಬ್ರಹ್ಮಸೂತ್ರ ಭಾಷ್ಯ ವರ್ಣನೆ ಮಾಡಿದೆ. ಪೂರ್ಣಾನಂದಾಧಿ ಸರ್ವಕೃತ, ಅವನು ಪೂರ್ಣಾನಂದಾದಲ್ಲೇ ಸರ್ವ ಕಾರ್ಯಗಳನ್ನು ಮಾಡ್ತಾನೆ ಅಂತಲೂ ಶಾಸ್ತ್ರ ವರ್ಣನೆ ಮಾಡಿದೆ. ನಿತ್ಯ ತಾರುಣ್ಯೋಪೇತನಾದಂತಹ ಈ ಭಗವಂತ ಭಕ್ತರು ಇರುವಂತಹ ಸದನ ಅಂದ್ರೆ ಯಜ್ಞಗೃಹ, ಅಲ್ಲಿಗೆ ಬರ್ತಾನೆ. ಅವೋಭಿಹಿ ರಕ್ಷಾ ಸಾಧನೇಹಿ, ಇದು ಭಗವಂತಾಚಾರ್ಯ ಹೇಳುವಂಥದ್ದು. ರಕ್ಷಣೆಗೆ ಸಾಧನವಾದಂತಹ ಧನಾದಿಗಳನ್ನ, ಆ ಭಕ್ತರನ್ನು ಕಾಪಾಡಲಿಕ್ಕೆ ಬೇಕಾದಂತಹ ಧನಾದಿಗಳನ್ನು ತೆಗೆದುಕೊಂಡೇ ಜಗ್ಮಿಹಿ ಅಂದ್ರೆ ಬರ್ತಾನೆ. ಅವನು ನಮ್ಮ ಮಹಶ್ಚಿತ ಮಹತೋಪಿ, ಬಹಳ ದೊಡ್ಡ ಪಾಪವನ್ನೇ ನಾವು ಮಾಡಿದ್ರೂ ಕೂಡ ಆ ಪಾಪಗಳಿಂದಲೂ ನಮ್ಮನ್ನ ರಕ್ಷಿಸಲಿ. ಬ್ರಹ್ಮಹತ್ಯಾದಿ ಪಾಪಾತ್ ತ್ರಾತಾಚ ಭವತಿ ಅಂತ ಅದರ ಅರ್ಥ. ಭಗವಂತಾಚಾರ್ಯರು ವರ್ಣನೆ ಮಾಡುವ ಅರ್ಥ. ವಿಶ್ವಯೋನಿ ಅಂದ್ರೆ ವಿಶ್ವ ಸಮಸ್ತ ಲೋಕಗಳನ್ನು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳನ್ನ,
ಅದಕ್ಕಿಂತ ಮುಂಚೆ ಸ್ವರ್ಗಾದ ಲೋಕಗಳನ್ನು ಯುನಕ್ತಿ ಕೊಡ್ತಾನೆ ಭಕ್ತರಿಗೆ. ಆದ್ರಿಂದ ಅವನನ್ನ ವಿಶ್ವಯೋನಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಭಕ್ತರಾದವರಿಗೆ ಯುದ್ಧವನ್ನೇ ಕೊಡ್ತಾನೆ, ಯುದ್ಧವನ್ನು ಕೊಟ್ಟು ಅವರನ್ನ ನಾಶಪಡಿಸ್ತಾನೆ ಅಂತ ಅದರ ಅಭಿಪ್ರಾಯ. ವಿಶ್ವಂ ಸಂಗ್ರಾಮಾಧಿಕಂ ಯುನಕ್ತಿ ಇತಿವಾ, ಇದಿಷ್ಟು ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಮುಂದೆ ಈ ಮಂತ್ರಕ್ಕೆ ನಾನೇನು ಅನ್ವಯ ಅರ್ಥ ಮಾಡಿಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತೇನೆ. ನರ್ಯ ಅಂದ್ರೆ ನರಹಿತಕಾರಿ, ಎಲ್ರಿಗೂ ಹಿತಕರವಾದನ್ನ ಮಾಡುವಂಥವನು. ಅವೋಭಿ ರಕ್ಷಣ ಸಾಧನೈ ಆಯುಧೈ, ನಮ್ಮನ್ನು ರಕ್ಷಿಸಲಿಕ್ಕೆ ಬೇಕಾದಂತಹ ಶಂಖಚಕ್ರಾದಿ ಆಯುಧಗಳನ್ನು ಧರಿಸಿ ನೃಷದನ ಅಂದ್ರೆ ನಮ್ಮ ಮನೆಗೆ ಯಜ್ಞಗೃಹವೇ ಆಗಬೇಕಾಗಿಲ್ಲ, ನಮ್ಮ ಮನೆಯೂ ಒಂದು ಯಜ್ಞಗೃಹವೇ, ಯಜ್ಞಗೃಹವೂ ಹೌದು ನಮ್ಮ ಮನೆಯೂ ಹೌದು, ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ತತ್ ಅಪಹ ಕರ್ಮ, ತಾನು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ಯತ್ಕರಿಷ್ಯನ್, ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವ ಕಾರ್ಯಗಳನ್ನು ನಮ್ಮಿಂದ ಮಾಡಿಸಬೇಕು ಅಂತ ಆತ ನಮ್ಮ ಮನೆಗೆ ಬರ್ತಾನೋ ಅದೆಲ್ಲವನ್ನು ನಿತ್ಯ ತರುಣನಾಗಿ ಮಾಡ್ತಾನೆ. ಯುವ ಅಂದ್ರೆ ನಿತ್ಯ ತರುಣನಾಗಿ, ಅತ್ಯಂತ ಆನಂದವುಳ್ಳವನಾಗಿ ಮಾಡ್ತಾನೆ ಅನ್ನುವುದನ್ನ ಭಗವಂತಾಚಾರ್ಯ ವರ್ಣನೆ ಮಾಡಿದ್ರು. ಅದು ಸ್ವಧಾವಾನ್ ಅಂತ ಹಿಂದಿನ ಮಂತ್ರದಲ್ಲಿ ಇತ್ತು ಆ ಮಂತ್ರ. ಈನ ಮಂತ್ರದಲ್ಲಿ ನಾವು ನೋಡುವುದಾದ್ರೆ ಯುವ ನಿತ್ಯ ತರುಣನಾಗಿ ಆ ಕಾರ್ಯವನ್ನು ಮಾಡ್ತಾನೆ. ವೃತ್ರನನ್ನು ಕೊಂದಂತಹ ಆ ಇಂದ್ರ ಭಗವಂತ ನಮ್ಮ ಮಹಾಮಹಾ ಪಾಪಗಳನ್ನು ಕೂಡ ನಾಶಪಡಿಸಲಿ ಅಂತ ಅದರ ಅರ್ಥ ಆಗ್ತದೆ. ಇದು ನಾನು ಹೇಳಿದಂಥ ಅನ್ವಯಾರ್ಥ ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನದಂತೆ. ನನ್ನದೇ ಆದ ಅನ್ವಯಾರ್ಥವನ್ನು ಈ ಮುಂದಿನಂತೆ ಮತ್ತೊಂದು ಬಾರಿ ಹೇಳ್ತೇನೆ. ಮೊದಲು ಈ ಮಂತ್ರಕ್ಕೂ ಬೃಹತಿ ಮಂತ್ರ ವಿಷ್ಣು ಸಹಸ್ರನಾಮದ ಮಂತ್ರ ನಾಮಕ್ಕೂ ಇರುವ ಸಮಾನತೆಯನ್ನು ನೋಡೋಣ. ವಿಶ್ವ ಅಂದ್ರೆ ಸಮಸ್ತಂ ಹಿತಂ, ಸಮಸ್ತ ಹಿತವನ್ನು ಕೂಡ ಯುನಕ್ತಿ ಅಂದ್ರೆ ದದಾತಿ ಕೊಡ್ತಾನೆ ಭಕ್ತರಿಗೆ, ಆದ್ದರಿಂದ ವಿಶ್ವಯೋನಿ ಅಂತ ಹೆಸರು. ಇದನ್ನ ಭಗವಂತಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಅವರ ವ್ಯಾಖ್ಯಾನಗಳಿಂದನೇ ಸ್ವಲ್ಪ ಹಿಗ್ಗಿಸಿ ತೆಗೆದುಕೊಂಡಿದ್ದೀನಿ. ಎಲ್ಲ ಲೋಕಗಳನ್ನು ಕೊಡ್ತಾನೆ ಅಂತ ಅವರು ಅರ್ಥ ಮಾಡಿದ್ದಾರೆ. ಎಲ್ಲ ಭಕ್ತರಿಗೂ ಅವರವ್ರಿಗೆ ಬೇಕಾದೆಲ್ಲವನ್ನೂ ಕೊಡುವವನು. ಯಾರಿಗೆ ಭಕ್ತರಿಗೆ ಹಿತವನ್ನು ಕೊಡ್ತಾನೆ ಆ ಭಕ್ತರಿಗೆ ಅಹಿತವನ್ನು ಕೊಡ್ತಾನೆ ಅಂತ ನಾವು ತಿಳ್ಕೊಳ್ಬಹುದು. ಯುನಕ್ತಿ ಇತಿ ಯೋನಿಹಿ. ಛಾಂದೋಗ್ಯ ಭಾಷ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಪಂಚಾಗ್ನಿ ವಿದ್ಯಾದಲ್ಲಿ ಯೋನಿ ಶಬ್ದದ ಅರ್ಥವನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ಯೋನಿರು ಯುನಕ್ತಿ ಯಸ್ಮಾತ್ ಸಹ, ಸ್ತ್ರೀ ಪುರುಷರನ್ನು ಒಟ್ಟುಗೂಡಿಸುವವನಾದ್ರಿಂದ ಅವನನ್ನು ಯೋನಿ ಅಂತ ಹೇಳ್ತಾರೆ ಅಂತಿದೆ. ಅದಷ್ಟೇ ಅಲ್ಲದೆ ಯಾವ್ಯಾವ ಭಕ್ತರನ್ನ ಯಾವ ಲೋಕದಲ್ಲಿ ಒಟ್ಟುಗೂಡಿಸಬೇಕು, ಯಾವ ಅಭಕ್ತರನ್ನ ಯಾವ ಲೋಕದಲ್ಲಿ ಒಟ್ಟುಗೂಡಿಸಬೇಕು ಅದನ್ನೂ ಮಾಡುವವನು ಅವನೇ. ಆದ್ರಿಂದ ಅವನನ್ನು ಆ ದೃಷ್ಟಿಯಿಂದಲೂ ಯೋನಿ ಅಂತ ಹೇಳಬಹುದು. ಸಮಸ್ತರಿಗೂ ಕೂಡ ಸಮಸ್ತವನ್ನು ಕೊಡುವವನು ವಿಶ್ವಯೋನಿ ಅಂತ ನಾವು ತಿಳ್ಕೊಳ್ಬಹುದು. ಇದೇ ಅರ್ಥವನ್ನೇ ನರ್ಯಃ ನರಹಿತಕಾರಿ ಅಂತ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ವಿಷ್ಣು ಸಹಸ್ರನಾಮದ ನಾಮದಲ್ಲಿ ವಿಶ್ವಯೋನಿ ಅಂತಿದೆ, ಜಗತ್ತಿಗೆ ಹಿತವಾದನ್ನೆಲ್ಲವನ್ನೂ ಕೊಡ್ತಾನೆ ಅಂತ. ನಾವು ಅಹಿತವಾದನ್ನು ಕೊಡ್ತಾನೆ ಅಂತ ಅನ್ನೋದನ್ನು ತಿಳ್ಕೊಂಡಿವಿ. ಹಿತವಾದನ್ನು ಕೊಡ್ತಾನೆ ಅಂತ ವಿಶ್ವಯೋನಿ ಅನ್ನೋ ಶಬ್ದ ಹೇಳಿದರೆ ಅದನ್ನೇ ನರ್ಯ ಎಂಬ ಶಬ್ದ ಹೇಳ್ತದೆ. ಅದಕ್ಕೂ ಕೂಡ ನರೇಶು ಸಾಧು ಅಥವಾ ನರೇಶು ಹಿತಃ ಅನ್ನೋ ಅರ್ಥದಲ್ಲೇ ಆ ಪ್ರತ್ಯಯ ಬಂದು ನರ್ಯ ಅಂತ ಶಬ್ದ ಹುಟ್ಟೋದು. ನಮಗೆ ಹಿತಕರವಾದ್ದೆಲ್ಲವನ್ನೂ ಅವನು ಕೊಡ್ತಾನೆ ಅಂತ ಈ ವೇದ ಮಂತ್ರ ನರ್ಯೋ ಅಪೋ ನರ್ಯೋ ಯತ್ಕರಿಷ್ಯನ್ ಅಂತ ವರ್ಣನೆ ಮಾಡಿದೆ. ಇದು ಬೃಹತಿ ಮಂತ್ರ ಆ ವಿಶ್ವಯೋನಿ ಅನ್ನುವ ನಾಮವನ್ನು ವ್ಯಾಖ್ಯಾನಿಸಿದ ರೀತಿ. ಮತ್ತು ಏನ ಸಹ ತ್ರಾತ, ನಮಗೆ ರಕ್ಷಣೆಯನ್ನು ಕೂಡ ಅವನು ಕೊಡ್ತಾನಲ್ಲ, ಅದು ಈ ವೇದ ಮಂತ್ರದಲ್ಲಿದೆ. ಏನ ಸಹ ಪಾಪದಿಂದ ತ್ರಾತ, ರಕ್ಷಣೆಯನ್ನು ಕೊಡುವವನು ಅನ್ನೋದ್ರಿಂದಲೂ ಕೂಡ ಈ ಬೃಹತಿ ಮಂತ್ರ ವಿಶ್ವಯೋನಿ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡಿದಂತಾಯಿತು. ಈ ಎಲ್ಲ ಸಾಧಕರಿಗೂ ಕೂಡ ಹಿತಕರನಾದಂತಹ ಈ ಭಗವಂತ, ಇದು ಭಾವಾರ್ಥ. ಭಕ್ತರ ರಕ್ಷಣಾ ಸಾಧನಗಳಾದ ಆಯುಧಗಳನ್ನು ಹಿಡಿದು ಭಕ್ತರ ಮನೆಗೆ ಹೋಗ್ತಾನೆ ಮತ್ತು ಮಾಡುವ ಎಲ್ಲಾ ಕಾರ್ಯಗಳನ್ನು ಕೂಡ ನಿತ್ಯ ತರುಣನಾಗಿಯೇ ಮಾಡ್ತಾನೆ. ಅಲ್ಲಿ ಮಾಡ್ತಾನೆ ಅವರವ್ರ ಭಕ್ತರ ಮನೆಯಲ್ಲಿ. ಅರ್ಥಾತ್ ಅನಾದಿ ಕಾಲದಿಂದಲೂ ಮಾಡ್ತಾ ಬಂದಿದ್ದಾನೆ. ಅನೇಕ ಬ್ರಹ್ಮಾದಿ ಭಕ್ತರ ಮನೆಗಳಿಗೂ ಕೂಡ ಅವರವ್ರು ಕರೆದಾಗ ಹೋಗ್ತಾನೆ, ಕರೀದೇ ಇದ್ರೂ ಹೋಗ್ತಾನೆ.
ಅನಾದಿ ಕಾಲದಿಂದಲೂ ಅವನು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಬಂದಿರುವುದರಿಂದ ಆತ ನಿತ್ಯ ತರುಣ ಎಂಬ ಶಬ್ದದಿಂದ ಧಾತ ಶಾಶ್ವತೀಭ್ಯ ಸಮಾಭ್ಯ ಅರ್ಥಾನ್ ವೇದಧಾತ್, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನು ಮಾಡ್ತಾನೆ ಅನ್ನುವುದನ್ನು ಈ ಯುವ ಎಂಬ ಶಬ್ದ ಸೂಚನೆ ಮಾಡ್ತದೆ. ವೃತ್ರನನ್ನು ಕೊಂದಂತಹ ಈ ಭಗವಂತ ನಮ್ಮ ಮಹಾಪಾಪಗಳಿಂದ ನಮ್ಮನ್ನ ರಕ್ಷಿಸಲಿ. ಈ ಅರ್ಥವನ್ನು ನಾನು ರಘುನಾಥ ಸ್ವಾಮಿಗಳ ಅನ್ವಯಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅರ್ಥವನ್ನು ಬರೆದೆ. ಅಲ್ಲಿ ಚಕ್ರಿಹಿ ಅಂದ್ರೆ ಮಾಡುತ್ತಾನೆ ಅಂತ ಒಂದು ಶಬ್ದ ಇದೆ. ಅದನ್ನು ರಘುನಾಥ ಸ್ವಾಮಿಗಳು ಹಿಂದಿನ ಮಂತ್ರದಿಂದ ತಗೊಂಡಿದ್ದಾರೆ. ಈ ಹಿಂದೆ ಅನೇಕ ಬಾರಿ ಹಿಂದಿನ ಮಂತ್ರದ ಗಳಿಂದ ಇಲ್ಲಿ ಅನ್ವಯ ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ, ಅಥವಾ ಮುಂದಿನ ಮಂತ್ರದಿಂದ ಈ ಮಂತ್ರಕ್ಕೆ ಅನ್ವಯ ಯಾವುದಾದ್ರೂ ಹೊಸ ಶಬ್ದವನ್ನು ಎರವಲು ತಂದು ಅನ್ವಯಾರ್ಥ ಹೇಳಬಾರದು ಅಂತ ಏನಿಲ್ಲ. ಸಾಧ್ಯ ಆದಷ್ಟು ಅಲ್ಲಲ್ಲೇ ಅನ್ವಯಾರ್ಥವನ್ನು ಹೇಳುವ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಈ ಅನ್ವಯಾರ್ಥವನ್ನು ಸ್ವಲ್ಪ ಬದಲು ಮಾಡಿಕೊಂಡೆ ನಾನು. ಆಮೇಲೆ ಆ ಅರ್ಥವನ್ನು ಈಗ ನೋಡೋಣ. ವಾಸ್ತವಿಕ ಅನ್ವಯ ಹೀಗಿದೆ. ಯತು ಅಂದ್ರೆ ಯಾವ ಕಾರಣದಿಂದ, ನರ್ಯ ಅಂದ್ರೆ ಎಲ್ಲರಿಗೂ ಹಿತಕರನಾದ, ಯುವ ನಿತ್ಯ ತರುಣನಾದ, ಅನಾದಿ ಪುರುಷನಾದ, ಅನಂತ ಪುರುಷನಾದ ಭಗವಂತ. ಅಪಹ ಅಂದ್ರೆ ಕರ್ಮವನ್ನ ಕರಿಷ್ಯನ್ ತಾನು ಮಾಡ್ತಾ. ಯುವ ಅಪಹ ಕರಿಷ್ಯನ್, ನಿತ್ಯ ತರುಣನಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಿತ್ಯ ತರುಣನಾದ ಈ ಭಗವಂತ ಕೆಲಸ ಮಾಡೋದು ಅಂತ ಒಂದರ್ಥ. ಇವನು ನಿತ್ಯ ತರುಣನಾಗಿ ಎಂದೋ ಆಲಸ್ಯವಿಲ್ಲದ ಕಾರ್ಯಗಳನ್ನು ಮಾಡ್ತಾನೇ ಇದ್ದಾನೆ. ಅವೋಭಿಹಿ ಅಂದ್ರೆ ರಕ್ಷಣಾ ಸಾಧನವಾದ ಆಯುಧಗಳನ್ನು ಹಿಡಿದು ಋಷಧನಂ ನಮ್ಮ ಮನೆಗೆ ಜಗ್ಮಿಹಿ ಬರ್ತಾನೆ. ಯಾವ ಕಾರಣದಿಂದಾಗಿ ಅವನು ಆಯುಧಗಳನ್ನು ಹಿಡದೇ ಬರ್ತಾನೋ, ಆಯುಧಗಳನ್ನು ಹಿಡದೇ ಬರುವವನಾದ್ರಿಂದ ತತ್ ಆ ಕಾರಣದಿಂದ ವೃತ್ರನನ್ನು ಕೊಂದಂಥ ಅಜ್ಞಾನವನ್ನು ನಾಶಪಡಿಸಿದಂಥ ಈ ಭಗವಂತ ನಮ್ಮ ಮಹಾಪಾಪಗಳಿಂದಲೂ ಕೂಡ ನಹ ಮಹಸ್ಥಿತಿ ಏನ ಸಹ ಅಪಿತ್ರಾತ, ನಮ್ಮನ್ನ ಮಹಾಪಾಪಗಳಿಂದಲೂ ಆತ ಕಾಪಾಡಲಿ ಅಂತ ಅದರ ಅರ್ಥ ಆಗ್ತದೆ. ಇಲ್ಲಿ ಚಕ್ರಿಹಿ ಅಂತ ಹಿಂದಿನ ಮಂತ್ರದಿಂದ ಅನ್ವಯ ಮಾಡ್ಕೊಳ್ಬೇಕಾಗಿಲ್ಲ. ಇಲ್ಲಿರುವ ಶಬ್ದಗಳಿಂದಲೇ ಒಂದು ಅನ್ವಯ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಅನ್ನೋ ಕಾರಣಕ್ಕಾಗಿ ಹೀಗೆ ಮತ್ತೊಂದು ಅನ್ವಯ ಅರ್ಥವನ್ನು ಮಾಡಿದೆ. ಭಾವಾರ್ಥದಲ್ಲೂ ಬಹಳೇನು ಬದಲಾವಣೆ ಇಲ್ಲ. ಜಗತ್ತೆಲ್ಲದಕ್ಕೂ ಹಿತಕರನೂ ನಿತ್ಯ ತರುಣನಾಗಿಯೇ ಎಲ್ಲ ಕಾರ್ಯಗಳನ್ನು ಮಾಡುವವನೂ ಆದಂತಹ ಈ ಭಗವಂತ ಭಕ್ತರ ಮನೆಗೆ ಆಯುಧಗಳೊಂದಿಗೆ ಬರ್ತಾನಾದ್ದರಿಂದ ಯಾವತ್ತೂ ಆಯುಧ ಸಮೇತನಾಗಿಯೇ ಅವನಿರ್ತಾನೆ. ಆದ್ರಿಂದ ವೃತ್ರ ಅಂದ್ರೆ ವೃತ್ರಾಸುರನನ್ನ, ಮತ್ತೆ ವೃತ್ರ ಅಂದ್ರೆ ಅಜ್ಞಾನವನ್ನ, ಸಂಶಯವನ್ನ ಪರಿಹರಿಸಿದಂತಹ ಈ ಆತ ಆ ಭಗವಂತ ನಮ್ಮ ಪಾಪಗಳಿಂದ ನಮ್ಮನ್ನೂ ಕೂಡ ಕಾಪಿಡಲಿ ಅಂತ ಅವನ ಪ್ರಾರ್ಥನಾ ಇಲ್ಲಿ ಕೇಳಿ ಬರ್ತದೆ. ಸ್ತ್ರೀಯೊಬ್ಬಳು ತನ್ನ ಗರ್ಭದಿಂದಲೇ ಶಿಶುವೊಂದನ್ನು ಹೆರುವಂತೆ ಈ ಭಗವಂತನೂ ಕೂಡ ಅನೇಕ ಜೀವರಿಗೆ ತಾನೊಬ್ಬನೇ ನೇರವಾಗಿ ಕಾರಣನಾಗಿದ್ದಾನೆ. ಪ್ರಕೃತಿಯ ಮೂಲಕನೂ ಕಾರಣನಾಗಿದ್ದಾನೆ. ಈತ ಗಂಡನಾಗಿ ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಹೆಂಡತಿಯಾಗಿ ಈ ಜಗತ್ತಿಗೆ ಕಾರಣರಾಗಿದ್ದಾರೆ. ಅದಲ್ಲದೆ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿದ್ದಂತಹ ವಿಶ್ವವನ್ನ ಸೃಷ್ಟಿಯಲ್ಲಿ ನೇರವಾಗಿ ಸೃಷ್ಟಿಸಿದ್ದಾನೆ. ಆದ್ರಿಂದಲೂ ಅವನನ್ನ ಯೋನಿ ಅಂತ ಹೇಳ್ಬೋದು ನಾವು. ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮಂ ಅಭೂದ್ಧರೇಹೆ. ಸ್ತ್ರೀಯೊಬ್ಬಳ ಗರ್ಭದಲ್ಲಿದ್ದಂಥ ಮೊದಲು ನೀರಿನ ರೂಪದಲ್ಲಿದ್ದಂಥ ಗರ್ಭ ಮುಂದೆ ಘನೀಭೂತವಾಗಿ ಆಕೆಯ ಗರ್ಭದಿಂದ ಹೊರಗೆ ಬರುವಂತೆ, ಭಗವಂತನ ಹೊಟ್ಟೆಯಲ್ಲಿದ್ದಂಥ ಉದಕ ವಾಯುವಿನ ಮೂಲಕವಾಗಿ ಒಣಗಿ ಘನೀಭೂತವಾಗಿ ಅದು ಪದ್ಮವಾಯಿತು, ಪದ್ಮ ಹುಟ್ಟಿತು. ಆ ಪದ್ಮವೇ ಲೋಕರೂಪವಾದ ಪದ್ಮ. ಎಲ್ಲ ಜನರು ಹಾಗೆ ಹುಟ್ಟುತ್ತಾರೆ, ಅವನ ಗರ್ಭದಿಂದಲೇ ಹೊರಗೆ ಬರ್ತಾರೆ. ಬಹೂನಾಂ ಪುರುಷಾಂ ನಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಎಲ್ಲಾ ಪುರುಷರಿಗೂ ಕೂಡ ಈತ ಒಬ್ಬನೇ ಕಾರಣ. ಯಥಾ ಏಕಾ ಯೋನಿ ತಂ ಪುರುಷಂ, ಆ ಪುರುಷನನ್ನ ವಿಶ್ವಂ ಅಂದರೆ ಗುಣಾಧಿಕ ಅಂತ ಅರ್ಥ. ವಿಶ್ವ, ಸರ್ವ ಇತ್ಯಾದಿ ಶಬ್ದಗಳೆಲ್ಲ ಭಗವಂತನನ್ನ ಆತ ಗುಣಾಧಿಕ ಆದ್ದರಿಂದ ವರ್ಣನೆ ಮಾಡ್ತವೆ. ಹೀಗೆ ಮಹಾಭಾರತದ ಮಾತೊಂದಿದೆ. ವೈಶಂಪಾಯನರೇ ಜನಮೇಜಯನಿಗೆ ಹೇಳಿದಂತಹ ಕಥಾ ಇದೆ ಮಹಾಭಾರತದಲ್ಲಿ. ಆ ಮಹಾಭಾರತದ ಶ್ಲೋಕವನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉದ್ಧರಿಸಿದ್ದಾರೆ. ಅಲ್ಲಿ ಭಗವಂತನನ್ನು ವಿಶ್ವ ಅಂತಲೂ ಯೋನಿ ಅಂತಲೂ ವರ್ಣನೆ ಮಾಡಿದ್ದಾರೆ.
ಮತ್ತೆ ಅಥರ್ವಣ ಉಪನಿಷತ್ನಲ್ಲಿ ತದ್ಭೂತ ಯೋನಿಂ ಪರಿಷ್ಪಶ್ಯಂತಿ ಧೀರಾಹ ಅಂತ ಆತನನ್ನ ಭೂತ ಯೋನಿ ಅಂತ ವರ್ಣನೆ ಮಾಡಿದ್ದಾರೆ. ಯೋನಿಶ್ಚ ಹಿ ಗೀಯತೆ ಅಂತ ಬ್ರಹ್ಮಸೂತ್ರ ಇದೆ. 1ನೇ ಅಧ್ಯಾಯದ 4ನೇ ಪಾದದ 28ನೇ ಸೂತ್ರ. ಆ ಸೂತ್ರದಲ್ಲಿ ಬ್ರಹ್ಮಾಂಡ ಪುರಾಣದ ಮಾತುಗಳನ್ನು ಆಚಾರ್ಯರು ಉದ್ಧರಿಸಿ ಸ್ತ್ರೀ ಪುರುಷರು ಹೇಗೆ ಜನನಕ್ಕೆ ಕಾರಣರು ಅನ್ನುವುದನ್ನೆಲ್ಲ ಉದ್ಧರಿಸ್ತಾರೆ. ವ್ಯವಧಾನೇನ ಸೂತಿತ್ವಂ ಸೂತಿಸ್ತು ಪ್ರಕೃತಿ ಪುಂಸ್ತ್ವಂ ವಿದ್ವದ್ಭಿರುಚ್ಯತೆ ಸೂತಿರ ಅವ್ಯವಧಾನೇನ ಪ್ರಕೃತಿತ್ವಂ ಇತಿ ಸ್ಥಿತಿ. ಪುರುಷ ನೇರವಾಗಿ ಜನನಕ್ಕೆ ಕಾರಣ ಆಗಲಾರ. ಪುರುಷ ಸ್ತ್ರೀಯಲ್ಲಿ ಬೀಜವನ್ನು ಇಡಬೇಕು, ಮುಂದೆ ಸ್ತ್ರೀ ಹೆರ್ತಾಳೆ. ಹೀಗೆ ಸ್ತ್ರೀಯ ಮೂಲಕ ಜನನಕ್ಕೆ ಕಾರಣನಾದವನು ಪುರುಷ. ಪುರುಷನಿಂದ ಬೀಜವನ್ನ ತೇಜಸ್ಸನ್ನ ಪಡೆದ ಮೇಲೆ ಮತ್ತೆ ಯಾವುದೇ ವ್ಯವಧಾನ ಇಲ್ಲ ಸ್ತ್ರೀಗೆ. ಆದ್ದರಿಂದ ಸೂತಿ ಅವ್ಯವಧಾನೇನ, ವ್ಯವಧಾನವಿಲ್ಲದೆ ಒಮ್ಮೆ ಗರ್ಭಧಾರಣೆ ಆದ್ಮೇಲೆ ಮುಂದೆ ಯಾವುದೇ ವ್ಯವಧಾನ ಇಲ್ಲದೆ ಹೆರುವಂಥವಳು ಪ್ರಕೃತಿ ಅನ್ನುವುದು ಜಗತ್ತಿನಲ್ಲಿ ಕಂಡುಬರುವಂತಹ ಸ್ಥಿತಿ. ಆದರೆ ಉಭಯಾತ್ಮಕ ಸೂತಿತ್ವಾತ್ ವಾಸುದೇವ ಪರಃ ಪುಮಾನ್ ಪ್ರಕೃತಿ ಪುರುಷಶ್ಚೇತಿ ಶಬ್ದೈರೇಕೋಭಿಧೀಯತೆ. ಭಗವಂತ ಸ್ತ್ರೀ ರೂಪದಿಂದಲೂ ಪುರುಷ ರೂಪದಿಂದಲೂ ಇರುವುದರಿಂದ ಪುರುಷ ರೂಪದಿಂದ ತನ್ನ ಪ್ರಕೃತಿಯಾದ ಲಕ್ಷ್ಮೀದೇವಿಯ ಮೂಲಕ ಜಗತ್ತನ್ನಾತ ಹುಟ್ಟಿಸ್ತಾನೆ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ. ಅದಲ್ಲದೆ ಇವನು ತಾನೂ ಕೂಡ ಸ್ತ್ರೀ ರೂಪದಿಂದಲೂ ಜಗತ್ತನ್ನ ಹುಟ್ಟಿಸುವವನಾದ್ರಿಂದ ಈತ ಉಭಯಾತ್ಮಕ ಸೂತಿ, ಹೆಣ್ಣಾಗಿಯೂ ಗಂಡಾಗಿಯೂ ಜಗತ್ತನ್ನು ಹೆರುವವನು. ಆದ್ದರಿಂದ ಇವನನ್ನು ಪ್ರಕೃತಿ ಅಂತಲೂ ಪುರುಷ ಅಂತಲೂ ಹೇಳಬಹುದು. ಇದು ನಮ್ಗೆ ಕಂಡು ಬರ್ತದೆ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಏನು ಭಗವದ್ಗೀತಾ ಹೇಳ್ತದೆ. ಅಲ್ಲಿ ಯೋನಿ ಅಂದ್ರೆ ಪೂರ್ಣತ್ವಾತ್ ವಿಶ್ವತಾ ವಿಷ್ಣೋ ರಮಾಯಾ ಸ್ತ್ರೀಷು ಪೂರ್ಣತಾ. ಭಗವಂತ ವಿಶ್ವ ಅಂದ್ರೆ ಪೂರ್ಣ ಅಂತ ಅರ್ಥ. ಲಕ್ಷ್ಮೀದೇವಿಯು ಕೂಡ ವಿಶ್ವ, ಯಾಕೆಂದ್ರೆ ಸ್ತ್ರೀಯರಲ್ಲಿ ಅವಳು ಪೂರ್ಣಳಾದ್ದರಿಂದ. ಅಂಥ ವಿಶ್ವ ಅಂತ ಕರೆಸ್ಕೊಂಡಿರುವಂತಹ ಲಕ್ಷ್ಮೀದೇವಿಯೇ ಯೋನಿ, ಪತ್ನಿ ಯಾರಿಗಾಗಿದ್ದಾಳೋ ಅವನೇ ವಿಶ್ವಯೋನಿ. ಲಕ್ಷ್ಮೀದೇವಿಯನ್ನು ಪತ್ನಿಯನ್ನಾಗಿ ಪಡೆದಿರುವವನು ಅಂತ ಗೀತಾದ ಬೆಳಕಿನಲ್ಲಿ ನಾವು ಅರ್ಥ ಹೇಳಬಹುದು. ಅಂಬೃಣಿ ಸೂಕ್ತದಲ್ಲಿ ಆಕೆ ಮಮ ಯೋನಿ ರಪ್ಸ್ವಂತ ಸಮುದ್ರೆ ಅಂತ ವರ್ಣನೆ ಮಾಡಿದ್ದಾಳೆ. ಮಮ ಯೋನಿ, ನನಗೆ ಕಾರಣನಾದಂಥ, ನನ್ನ ಸಾಮರ್ಥ್ಯದ ಅಭಿವ್ಯಕ್ತಿಗೆ ಕಾರಣನಾದಂಥ ಭಗವಂತ ಕ್ಷೀರ ಸಮುದ್ರದಲ್ಲಿ ಸಮುದ್ರಶಾಹಿಯಾಗಿದ್ದಾನೆ ಅಂತ ಪ್ರಯೋಗ ಮಾಡ್ತಾಳೆ. ಹೀಗೆ ವಿಶ್ವಯೋನಿ ಅಂದ್ರೆ ವಿಶ್ವ ಲಕ್ಷ್ಮೀದೇವಿ ಯೋನಿ ಪತ್ನಿ ಯಸ್ಯ ಸಹ ವಿಶ್ವಯೋನಿ ಅಂತ ಬಹುರಿ ಸಮಾಸವನ್ನು ಮಾಡಬಹುದು. ವಿಶ್ವಾಯಾ ಲಕ್ಷ್ಮೀದೇವ್ಯಾ ಯೋನಿ ಕಾರಣೀಭೂತ ಅಂತ ಷಷ್ಠಿ ತತ್ಪುರುಷವನ್ನು ಕೂಡ ಮಾಡಬಹುದು. ವಾಯುವಿಗೂ ಕೂಡ ಈತ ಕಾರಣೀಭೂತನಾಗಿದ್ದಾನೆ. ವಾಯು ಕೂಡ ವಿಶ್ವ, ಚತುರ್ಮುಖನು ವಿಶ್ವ. ವಾಯೋ ಜೀವೇಶು ಪೂರ್ಣತ್ವಾತ್ ವಿಶ್ವತಾ. ವಿಶ್ವ ವಾಯು ಸಮುದ್ದಿಷ್ಟ ಪೂರ್ಣತ್ವಾತ್ ಜೀವಸಂಘತಃ ಅಂಥ ವಿಶ್ವ ಅನಿಸ್ಕೊಂಡಿರುವಂತಹ ವಾಯು ಮತ್ತು ಚತುರ್ಮುಖರಿಗೂ ಕೂಡ ಈತ ಕಾರಣೀಭೂತನಾಗಿದ್ದಾನೆ ಅಂತ ಅದರ ಅರ್ಥ. ಛಾಂದೋಗ್ಯ ಉಪನಿಷತ್ತು ಭಗವಂತ ಸ್ತ್ರೀ ರೂಪದಿಂದ ಏನಿದ್ದಾನೆ ಆ ಭಗವಂತನ ತೋಳುಗಳನ್ನು ಸ್ತ್ರೀಲಿಂಗದಲ್ಲಿ ಹೇಳಿ ಆ ತೋಳುಗಳಿಗೆ ವಾಯುವೇ ವತ್ಸ ಅಂತ ವರ್ಣನೆ ಮಾಡಿದೆ. ಜುಹು, ರಾಜ್ನಿ, ಸುಭೂತ ಮತ್ತು ಸಹಮಾನ ಅಂತ 4 ತೋಳುಗಳು ಭಗವಂತನಿಗಿವೆ. ತಾಸಾಂ ವಾಯುರು ವತ್ಸಃ. ಆ ತೋಳುಗಳಿಗೆ, ಭಗವಂತನ ತೋಳುಗಳಿಗೆ ವಾಯುವೇ ಮಗ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಸ್ತ್ರೀರೂಪನಾದ ಸ್ತ್ರೀ ಶಬ್ದ ವಾಚ್ಯಗಳಾದ ತೋಳುಗಳನ್ನು ಹೊಂದಿರುವಂತಹ ವಾಯು ಭಗವಂತನಿಗೆ ಈ ವಾಯು ಮಗ ಅಂತ ನಾವು ಉಪಾಸನೆ ಮಾಡಬಹುದು. ಹೀಗೆ ವಿಶ್ವಸ್ಯ ಯೋನಿ
ವಿಶ್ವಶಬ್ದವಾಚ್ಯನಾದ ಮುಖ್ಯ ಪ್ರಾಣನಿಗೆ ಯೋನಿ ಅಂದರೆ ಕಾರಣಗಳಾದ ತೋಳುಗಳನ್ನು ಹೊಂದಿರುವವನು. ವಿಶ್ವಸ್ಯ ಯೋನಿ ಯಸ್ಯ ಸಹ, ವಿಶ್ವಸ್ಯ ಯೋನಯ ಯಸ್ಯ ಸಹ, 4 ತೋಳುಗಳಿವೆ. ರಾಜ್ಞಿ, ಸಹಮಾನ, ಸುಭೂತ ಮತ್ತು ಜುಹು ಅಂತ. ಹೀಗೆ ವಿಶ್ವಸ್ಯ ಯೋನಯ ಯಸ್ಯ ಸಹ ವಿಶ್ವಯೋನಿ ಅಂತನೂ ಛಾಂದೋಗ್ಯ ಉಪನಿಷತ್ತಿನ ಬೆಳಕಿನಲ್ಲಿ ಅರ್ಥ ಮಾಡಬಹುದು. ಸ್ವಯಂ ತಾನು ಗುಣಪೂರ್ಣ ಮತ್ತೆ ಎಲ್ಲದಕ್ಕೂ ಕಾರಣ ಅನ್ನೋ ಅರ್ಥವನ್ನಂತೂ ಈ ಹಿಂದೆ ನೋಡಿಯೇ ಇದ್ದೇವೆ. ವಿಶ್ವ ಅಂದ್ರೆ ಪೃಥ್ವಿ, ಅಪು, ಜಲ, ತೇಜಸ್ಸು ಈ ಮೂರನ್ನು ಕೂಡ ಮಿಶ್ರ ಮಾಡಿ ಜಗತ್ತೆಲ್ಲವನ್ನು ಕೂಡ ಹುಟ್ಟಿಸುವವನು ಅಂತ ಅದರ ಅರ್ಥ. ಹಾಗೂ ಒಂದು ಅರ್ಥವನ್ನು ಹೇಳಬಹುದು. ಯೋನಿ ಅಂದ್ರೆ ಜ್ಞಾನ ಕಾರಣ ಅಂತ ಇನ್ನೊಂದು ಅರ್ಥ ಇದೆ. ಶಾಸ್ತ್ರಯೋನಿ, ಭಗವಂತನನ್ನು ಶಾಸ್ತ್ರಯೋನಿ ಅಂತ ಹೇಳ್ತಾರೆ. ಶಾಸ್ತ್ರವೇ ಭಗವಂತನ ಜ್ಞಾನಕ್ಕೆ ಕಾರಣ ಅಂತ ಅದರ ಅರ್ಥ. ಶಾಸ್ತ್ರವೇ ತನ್ನ ಜ್ಞಾನಕ್ಕೆ ಕಾರಣವಾಗಿ ಉಳ್ಳವನು. ಶಾಸ್ತ್ರದ ಮೂಲಕವೇ ಯಾರನ್ನು ತಿಳ್ಕೊಳ್ಬೇಕೋ ಅವನೇ ಶಾಸ್ತ್ರಯೋನಿ. ಹಾಗೆ ವಿಶ್ವಯೋನಿ ಅಂದ್ರೆ ವಿಶ್ವದ ಮೂಲಕವೇ ಭಗವಂತನನ್ನು ತಿಳ್ಕೊಳ್ಬೇಕು. ಇಡೀ ವಿಶ್ವವೇ ಆತನ ಒಂದು ಪ್ರತೀಕ. ಅದನ್ನು ನೋಡಿ ಆ ಪ್ರತೀಕದಲ್ಲಿ ಭಗವಂತನನ್ನು ಆರಾಧಿಸಬೇಕು. ಆ ವಿಶ್ವದ ಬಹುವಿಧವಾದ ವೈಚಿತ್ರ್ಯವನ್ನ, ವಿಶಾಲತೆಯನ್ನು ಗಮನಿಸಿಯೇ ಆ ಭಗವಂತನ ಮಹಾಶಕ್ತಿಯನ್ನು ಅನುಸಂಧಾನ ಮಾಡಬೇಕು. ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ ಅಂತ ದ್ವಾದಶ ಸ್ತೋತ್ರ ಹೇಳುವುದು ಅದನ್ನೇ. ಹೀಗೆ ಈ ಜಗತ್ತೆಲ್ಲದಕ್ಕೂ ಕೂಡ ಒಬ್ಬ ಅಸಾಧಾರಣ ಕರ್ತ ಇರಬೇಕು. ಯಾಕೆಂದ್ರೆ ಈ ಜಗತ್ತು ಅತ್ಯಂತ ವಿಶಿಷ್ಟವಾದಂತಹ ನಾನಾ ಥರದ ಸ್ವರೂಪವುಳ್ಳದ್ದಾದ್ದರಿಂದ ಅಂತ ನಾವು ಅನುಮಾನ ಮಾಡಿ ಜಗತ್ತಿನ ವೈಶಿಷ್ಟ್ಯವನ್ನು ಗಮನಿಸಿ ಭಗವಂತನ ಆ ಶಕ್ತಿಯ ಅಗಾಧತೆಯನ್ನ ಊಹಿಸಬಹುದಾಗಿದೆ. ಲಕ್ಷಾಲಂಕಾರ ವಿಶ್ವಯೋನಿ ಎಂಬ ಶಬ್ದಕ್ಕೆ ಅರ್ಥವನ್ನೇನು ಹೇಳಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಜಗತ್ತಿಗೆ ಕಾರಣ ಅಂತ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಭಕ್ತರನ್ನ ತನ್ನ ಜೊತೆಗೆ ಬೆರೆತು ಹೋಗುವಂತೆ ಮಾಡುವವನು. ವಿಶ್ವೇಶಾಂ ಭೇಜುಷಾಂ ಸ್ವೇನ ವಿಶ್ವಯೋನಿಸ್ತು ಮಿಶ್ರಣಾತ್. ಮಾಧ್ವ ಸಿದ್ಧಾಂತದಲ್ಲಿಯೂ ಕೂಡ ಮುಕ್ತರಾದಂತಹ ಅತ್ಯಂತ ಶ್ರೇಷ್ಠರಾದಂತಹ ಮುಕ್ತರು ಆ ಭಗವಂತನ ಅಂಗಾಂಗಗಳಲ್ಲಿಯೇ ಇದ್ದು ಅವನ ಆ ಅಂಗಾಂಗಗಳ ಮೂಲಕವೇ ಸುಖವನ್ನು ಅನುಭವಿಸ್ತಾರೆ ಅಂತ ಕೇಳಿ ಬರ್ತದೆ. ಆದ್ರಿಂದ ಆ ಕಾರಣದಿಂದ ಆತ ವಿಶ್ವಯೋನಿ. ಸತ್ಯಸಂಧ ಸ್ವಾಮಿಗಳು ವ್ಯಾಖ್ಯಾನ ಮಾಡುವಂತೆ ವಿಶ್ವವು ಅಂದ್ರೆ ಜಗತ್ತು ಆತನ ಯೋನಿ, ಭಗವಂತನ ಸ್ಥಾನ. ಇಲ್ಲಿ ಆತ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಇರುವಂತೆ ಈ ವಿಶ್ವದಲ್ಲಿ ಆತ ಇದ್ದಾನೆ. ತಾಯ ಗರ್ಭದಲ್ಲಿ ಶಿಶುವೊಂದು ಇರುವಂತೆ ಜಗತ್ತಿನ ಗರ್ಭದಲ್ಲಿ ಆತ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಜಗತ್ತಿಗೆ ವಿಶ್ವ ಅಂದ್ರೆ ವಾಯುವಿಗೆ ಕಾರಣ ಅಂತನೂ ಅರ್ಥ. ಯೋನಿರ್ ಭಾರ್ಯ ತಥಾ ಸ್ಥಾನಂ ಯೋನಿ ಕಾರಣಮೇವ ಚ ಅಂತ ಗೀತಾ ತಾತ್ಪರ್ಯದಲ್ಲಿ ಮಾತಿದೆ. ಯೋನಿ ಅಂದ್ರೆ ಪತ್ನಿ ಅಂತ ಅರ್ಥ. ಹಾಗೆ ಸ್ಥಾನ ಅಂತನೂ ಅರ್ಥ ಇದೆ. ಹಾಗೆ ಕಾರಣ ಅಂತನೂ ಅರ್ಥಗಳಿವೆ. ಆಚಾರ್ಯ ಇದನ್ನ ಗೀತಾ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮಮ್ಮ ಯೋನಿರ್ ಮಹದ್ ಬ್ರಹ್ಮ ಅನ್ನುವಲ್ಲಿ. ಹೀಗೆ ವಿಶ್ವಯೋನಿ ಅನ್ನುವುದು ತುಂಬಾ ಅದ್ಭುತವಾದಂತಹ ಒಂದು ಶಬ್ದ. ನಾವು ನೋಡ್ತಿರುವಂತಹ ಈ ಚರಾಚರಾತ್ಮಕವಾದಂತಹ ಜಡಚೇತನಾತ್ಮಕವಾದಂತಹ ಪ್ರಪಂಚ ಆ ಭಗವಂತನ ಅಗಾಧವಾದ ಶಕ್ತಿಗೊಂದು ನಿದರ್ಶನ. ಅದು ಮೂಲತಃ ಈ ವಿಶ್ವಯೋನಿ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕಾದಂತಹ, ಅನುಸಂಧಾನ ಮಾಡಿಕೊಳ್ಬೇಕಾದಂತಹ ಅರ್ಥ. ಅದನ್ನ ಈಗಾಗಲೇ ನಾವು ಹಿಂದೆ ನೋಡಿದ್ದೇವೆ. ಈ ವಿಶ್ವವೇ ಆತನ ಶಕ್ತಿಗೆ ಒಂದು ಜ್ಞಾಪಕ, ಅನುಮಾಪಕ. ಮುಂದೆ ವಿಶ್ವ ಅಂದ್ರೆ ಬ್ರಹ್ಮವಾಯುಗಳು, ಅವರಿಗೂ ಕೂಡ ಈತ ಕಾರಣೀಭೂತ. ವಿಶ್ವ ಅಂದ್ರೆ ಲಕ್ಷ್ಮೀದೇವಿ, ಅವಳನ್ನೇ ತನ್ನ ಪತ್ನಿಯನ್ನಾಗಿ ಹೊಂದಿರುವವನು ಅಂತ. ವಿಶ್ವ ಯೋನಿಹಿ ಯಸ್ಯ ಸಹ ವಿಶ್ವಯೋನಿಹಿ. ಮತ್ತೆ ವಿಶ್ವಾಯಾಹ ಲಕ್ಷ್ಮೀದೇವಿಯಾಹ ಯೋನಿಹಿ, ಅವಳಿಗೆ ಕಾರಣೀಭೂತನಾದವನು, ಅವಳ ಶಕ್ತಿಗೆ ಈತ ಅಭಿವ್ಯಂಜಕನಾದವನು.
ಈ ಅರ್ಥ ಕೂಡ ನಮ್ಮಲ್ಲಿ ಕಂಡು ಬರ್ತದೆ. ವಿಷ್ಣು ಸಹಸ್ರನಾಮದ ಈ ಅನೇಕ ಶಬ್ದಗಳನ್ನು ಗಮನಿಸುವಾಗ ಲಕ್ಷ್ಮೀದೇವಿಯನ್ನ ಯಾವ ಶಬ್ದದಿಂದ ಉಪಾಸಿಸಬೇಕು, ಕೊನೆಗೊಂದು ಪ್ರಿಯ ಅಂತ ಶಬ್ದ ಸೇರಿಸಿಬಿಟ್ರೆ ಆಯ್ತು. ಅದಕ್ಕೆ ವಿಶ್ವಯೋನಿ ಪ್ರಿಯ ಅಂತ ಸೇರಿಸಿಬಿಟ್ರೆ ಲಕ್ಷ್ಮೀದೇವಿಯನ್ನು ಹೇಳ್ತದೆ ಅದು ನೇರವಾಗಿ. ಕೆಲವು ಶಬ್ದಗಳು ನೇರವಾಗಿಯೇ ಲಕ್ಷ್ಮೀದೇವಿಯನ್ನು ಹೇಳ್ತವೆ, ವಿಷ್ಣು ಸಹಸ್ರನಾಮದ ಶಬ್ದಗಳು. ಹಾಗೆ ಇಲ್ಲಿ ಬರುವಂತಹ ಈ ವಿಶ್ವ ಎಂಬ ಶಬ್ದವೂ ಕೂಡ, ವಿಶ್ವಯೋನಿ ಎಂಬ ಶಬ್ದವೂ ಕೂಡ ಲಕ್ಷ್ಮೀದೇವಿಯನ್ನು ನೇರವಾಗಿ ಹೇಳಬಲ್ಲದು. ಲಕ್ಷ್ಮೀದೇವಿ ವಿಶ್ವಸ್ಯ ಗುಣಪೂರ್ಣನಾದಂತಹ ಭಗವಂತನಿಗೆ ಯೋನಿ ಪತ್ನಿಯಾಗಿದ್ದಾಳೆ. ಆದ್ರಿಂದ ಅವಳನ್ನ ವಿಶ್ವಯೋನಿಹಿ ಅಂತ ನಾವು ಹೇಳಬಹುದು. ಅವಳು ಕೂಡ ಈ ಶಬ್ದದಿಂದ ವಾಚ್ಯಳಾಗಿದ್ದಾಳೆ. ಅದಲ್ಲದೆ ಹೋದ್ರೆ ವಿಶ್ವಯೋನಿ ಪ್ರಿಯ ಅಂತನೂ ಶಬ್ದ ಪ್ರಯೋಗ ಮಾಡಬಹುದು. ಹೀಗೆ ನಾವು ನೋಡ್ತಕ್ಕಂಥ ಜಡಚೇತನಾತ್ಮಕವಾದಂತಹ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚ, ನಡುವೆ ಬ್ರಹ್ಮವಾಯುಗಳು, ಅದಾದ ಬಳಿಕ ಲಕ್ಷ್ಮೀದೇವಿ, ಈ ಮೂರೂ ಅರ್ಥಗಳನ್ನು ಆ ವಿಶ್ವ ಎಂಬ ಶಬ್ದದಿಂದ ನಾವು ತೆಗೆದುಕೊಂಡು ಮುಂದೆ ಅದೆಲ್ಲದಕ್ಕೂ ಕೂಡ ಕಾರಣನಾದವನು ಅನ್ನೋ ಅರ್ಥವನ್ನ ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅಂಥ ಒಂದು ವಿಶಿಷ್ಟವಾದ ಶಬ್ದ ಇದು, ಈ ವಿಶ್ವಯೋನಿ ಅನ್ನುವ ಶಬ್ದ. ಅದರೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತವಾಗಿದೆ.